ಕರ್ನಾಟಕ ಪೊಲೀಸರ ಮತ್ತೊಂದು ಕರಾಳ ಮುಖ ನಮಗೆ ಪ್ರತಿದಿನ ನೋಡೋಕ್ಕೆ ಸಿಗ್ತಾ ಇದೆ. ಮನೆ ನೋಡಿದೆ ಗದಗವನು 10,000 ರೂಪಾಯಿಗೆ ಲಂಚಕ್ಕೆ ಸಿಕ್ಕಾಕೊಂಡ. ಈಗ ವಿಧಾನಪುರದಲ್ಲಿ ಒಂದು ತನಿಷ್ಕಾ ಅನ್ನೋ ಹೆಣ್ಣು ಮಗಳು ಕಳೆದ 2 ತಿಂಗಳಿಂದ ನಾಪತ್ತೆ ಆಗಿದ್ದಾಳೆ. ಮೋಸ್ಟ್ಲಿ ಅದೇ ವಿಚಾರ ಇರ್ಬೋದು. ಆ ಹೆಣ್ಣು ಮಗಳ ತಾಯಿ ವಿಧಾನಪುರ ಪೊಲೀಸ್ ಠಾಣೆಗೆ ತೆರಳಿದಾಗ ಆ ವಿಧಾನಪುರ ಪೊಲೀಸರು ನಡ್ಕೊಂಡ ರೀತಿ ಮೋಸ್ಟ್ಲಿ ವಿಡಿಯೋ ಮಾಡೋಕ್ಕಿದೆ ಆ ತನಿಷ್ಕಾ ಅವರ ತಾಯಿ ಅಂತ ಅನಿಸುತ್ತೆ. 2 ತಿಂಗಳು ಕಳೆದರೂ ಕೂಡ ತನಿಷ್ಕಾ ವಿಧಾನಪುರ ಪೊಲೀಸವರು ಇದುವರೆಗೂ ಪತ್ತೆ ಮಾಡಿಲ್ಲ ನಮಗೆ. ಆಮೇಲೆ DCP ಈಶಾನ್ಯ ಮತ್ತು ವಿಧಾನಪುರ ಪೊಲೀಸವರು ಒಂದು ಪಬ್ಲಿಕ್ ನೋಟಿಸನ್ನು ಹೊರಡಿಸಿದ್ದಾರೆ. ಯಾರಾದರೂ ಗೊತ್ತಿದ್ರೆ, ಅಲ್ಲ ರೀ, ಪೊಲೀಸ್ ಕೆಲಸ ನಾವು ಮಾಡೋಂಗಿದ್ರೆ ಯೂನಿಫಾರ್ಮ್ ಹಾಕ್ಕೊಂಡು ಯಾಕೆ ವಿಧಾನಪುರ ಪೊಲೀಸ್ ಸ್ಟೇಷನ್ ಕೂತಿದ್ದೀರಾ? ಅದನ್ನು ಬಿಚ್ಚಾಕಿ ಮನೆಗೆ ಹೋಗ್ರಪ್ಪ. ನಿಮಗೆ ಕೊಡ್ದಾರಂಥ ಸಂಬಳ ಏನಕ್ಕೋಸ್ಕರ ಮೊಬೈಲಲ್ಲಿ ಚಾಟ್ ಮಾಡಿಕೊಂಡು ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ವಸೂಲಿ ಮಾಡಿಕೊಂಡು ಜೀವನ ಮಾಡೋಕ್ಕೋಸ್ಕರನ ಅಂತ ಈ ಒಂದು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಲೆಕ್ಕ ಹಾಕ್ಕೊಳ್ರಿ, ಒಂದು 19 ವರ್ಷದ ಹೆಣ್ಣು ಮಗಳು ತನಿಷ್ಕಾನ ಹೆಣ್ಣು ಮಗಳು ವಿಧಾನಪುರದ ಮಾಂಸಪಾಳ್ಯದ ಮೇನ್ ರೋಡಲ್ಲಿ 2 ತಿಂಗಳು ಆಯಿತು ಕಳೆದೋಗಿ. ಇದುವರೆಗೂ ಆಕೆಯನ್ನು ಹುಡುಕುವಂಥ ಕೆಲಸ ವಿಧಾನ ಪೊಲೀಸವ್ರು ಮಾಡಿಲ್ಲ. ಯಾಕೆ ಅಂತಂತಂದರೆ ದೇ ಆಲ್ ನೋ ದೇರ್ ಇಸ್ ಎ ಹ್ಯೂಜ್ ಹೆಣ್ಣು ಮಕ್ಕಳನ್ನು ಟ್ರಾಫಿಕಿಂಗ್ ಮಾಡೋವಂಥ ಒಂದು ಟ್ರಾಫಿಕಿಂಗ್ ಮಾಫಿಯಾಗಳು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ದೊಡ್ಡ ಮಟ್ಟಕ್ಕಿದೆ. ಎಸ್ಪೆಷಲಿ ತಂದೆ ತಾಯಿ ಇಲ್ದಂಥವ್ರು ಅಥವಾ ಅನಾಥವಾದಂಥವ್ರು ಅಥವಾ ಸಿಂಗಲ್ ಪೇರೆಂಟ್ ಇಂಥವ್ರು ಅಥವಾ ಮಕ್ಕಳನ್ನು ನೋಡೋಕ್ಕಾಗದಿರೋವಂಥ ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಅವುಗಳನ್ನು ಎಫ್ಸ್ಟೀನು ಲ್ಯಾಬ್ಗಳಿಗೆ ಅಂಗಾಂಗ ಮಾಫಿಯಾಗಳಿಗೆ ಮಾರಾಟ ಮಾಡುವಂಥ ದೊಡ್ಡ ಗ್ಯಾಂಗ್ಗಳು ಆಪ್ರೇಟ್ ಆಗಿದೆ. ಜಕ್ಕೂರಲ್ಲಿ ಹೆಣ್ಣುಮಗಳನ್ನ ಪ್ರೀತಿಯನ್ನು ವಿಚಾರ ಕರ್ಕೊಂಬಂದು ಅವಳಿಗೆ ಡ್ರಗ್ ಕೊಟ್ಟು ರೇಪ್ ಮಾಡಿ ಅದನ್ನು ಫಿಲ್ಮ್ ಮಾಡಿ ಸಪ್ಲೈ ಚೈನ್ಗೆ ಮಾರೋವಂಥ ಬೇವರ್ಸಿಗಳಿರಬೇಕಾದ್ರೆ ಈ ಒಂದು ವಿಧಾನಪುರದಲ್ಲಿ ತನಿಷ್ಕಾ ಅನ್ನೋ ಹೆಣ್ಣು ಮಗಳು. ಆಮೇಲೆ ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಇದೆ. 19 ವರ್ಷ ಅಂತಂದರೆ ಇಟ್ ಕಮ್ಸ್ ಅಂಡರ್ ಕರ್ನಾಟಕ ಮಹಿಳಾ ಆಯೋಗ. ಡಾಕ್ಟರ್ ಐ ಥಿಂಕ್ ಮೇಡಮ್ ಅವ್ರಿಗೆ ಬರ್ತದೆ, ಗೊತ್ತಿಲ್ಲ. ಮೇಡಮ್ ಅವ್ರು ಎಲ್ಲೋ ಬಿಸಿ ಇರ್ತಾರೆ, ಏನೋ ವಿಚಾರ ಇರಲಿ ಬಿಡಿ. ಒಂದಂತೂ ನಿಜ, ಇಲ್ಲಿ ನಿಮ್ಮ ಓಟು ಬೇಕು, ನಿಮ್ಮ ತೆರಿಗೆ ಬೇಕು. ಕೊನೆಗೆ ಇವತ್ತು ಯಾವ ಮಟ್ಟಿಗೆ ತಂದಿದ್ದಾರೆ? ನಿಮ್ಮ ತೆರಿಗೆ ಎಲ್ಲ ತಿಂದು ಭಾರತದಲ್ಲಿ 2 ಲಕ್ಷ ಕೋಟಿ ಸಾಲ ಮಾಡಿಟ್ಟು, ಕರ್ನಾಟಕದಲ್ಲಿ 8 ಲಕ್ಷ ಕೋಟಿ ಸಾಲ ಮಾಡಿಟ್ಟು ಇವತ್ತು ನಿಮ್ಮ ಮಕ್ಕಳು ನಾಪತ್ತೆ ಆಗಿದ್ದಾರೆ. ಪೊಲೀಸರು ಕೈ ತೊಳ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹುಡುಕೊಡಿ ಅಂತ ನಮ್ಮನ್ನು ಕೇಳಿ, ಅಲ್ಲ ಪೊಲೀಸ್ ಇಲಾಖೆ ಸಾರ್ವಜನಿಕರನ್ನ ಕೇಳಂಗಿದ್ರೆ ನಿಮಗೆ ಯಾಕಪ್ಪ ನಾವು ಸಂಬಳ ಕೊಡಬೇಕು? 1 ಲಕ್ಷ ಪೊಲೀಸವ್ರಿಗೆ ಸಂಬಳ ಕೊಟ್ಟು ಗೆಣಸ್ಕೊಳ್ಳೋಕ್ಕೋಸ್ಕರ ನಾವು ಮಡಗಿರೋದು. ಈ ರೀತಿ ಹೆಣ್ಣು ಮಕ್ಕಳ ಕಾಣೆ ಹೊಸದೇನಲ್ಲ, ಇದೆಲ್ಲ ಮಾಫಿಯಾ ಕರ್ನಾಟಕ ಪೊಲೀಸರು ಗೊತ್ತಿದೆ. ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ದಯಮಾಡಿ ಇದನ್ನು ವೆರಿ ಸೀರಿಯಸ್ ಆಗಿ ತೊಗೊಬೇಕು. ಅಲ್ರಿ, ಒಂದು ಹೆಣ್ಣು ಮಗಳು ಕಾಣೆ ಆದ 2 ತಿಂಗಳಾಗಿದೆ, ಇದುವರೆಗೂ ಪತ್ತೆ ಹಾಕೋಕ್ಕಾಗಿಲ್ಲ ಅಂತಂದಮೇಲೆ ಏನಾಗಿದ್ದಾಳೆ ಅಂತ ರಿಪೋರ್ಟ್ ಆದರೂ ಕೂಡ ಯೋಗ್ಯತೆ ಇಲ್ಲ ಅಂತಂದಮೇಲೆ ಖಂಡಿತವಾಗಿ ಇಂಥ ಹೆಣ್ಣು ಮಕ್ಕಳನ್ನು ಸಪ್ಲೈ ಚೈನ್ಗಳಿಗೆ ಅಥವಾ ಅಂಗಾಂಗ ಮಾಫಿಯಾಗೋ ಅಥವಾ ಲ್ಯಾಬ್ಗಳಿಗೋ ಟೆಸ್ಟ್ ಮಾಡೋಕ್ಕೋ ಅಥವಾ ಎಪ್ಸ್ಟೀನ್ ಫೈಲ್ ಅಂತ ಕತ್ತರಿಸಾಕ್ಲಿಕ್ಕೋ ಕೊಟ್ಟಿರುವಂಥ ಸಾಧ್ಯತೆಗಳು ಇರ್ಬೋದು ಅಂತ ಈ ಮೂಲಕ ಹೇಳಿದ. ದಿಸ್ ಇಸ್ ಅ ವೆರಿ ವೆರಿ ಸೀರಿಯಸ್ ಇಶ್ಯೂ. ಅಲ್ಲ ರೀ, ನಮ್ಮ ತೆರಿಗೆ ತಿಂದ್ರಿ, ನಮ್ಮ ದೇಶನ ಸಾಲಕ್ಕೆ ನೌಕರಿ ಲೂಟಿ ಮಾಡಿದ್ರಿ, 1,000 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರಿ, ಪ್ರತಿ ವಂಶ ಪರಂಪರಾಗಿ ಆಡಳಿತ ಮಾಡ್ಕೊಂಬತ್ತಾ ಇದ್ದೀರಾ, ಪ್ರತಿದಿನ ಭ್ರಷ್ಟಾಚಾರ ಮಾಡ್ತೀರಾ. ಇವತ್ತು ಹೆಣ್ಣು ಮಕ್ಕಳು ಕಾಣೆ ಆದರೆ ಎಲ್ಲೋದ್ರು ಅಂತ ಪೊಲೀಸರು ಗೊತ್ತಿಲ್ಲ. ನಮ್ಮನ್ನೇ ಕೇಳೋವಂಥ ಮಟ್ಟಕ್ಕೆ ವಿಧಾನಪುರ ಪೊಲೀಸರು ಅಂತ, ಕರ್ನಾಟಕದ ಪೊಲೀಸರು, ಬೆಂಗಳೂರು ಪೊಲೀಸರು ಬಂದಿದ್ದಾರೆ ಅಂತಂದರೆ ನಿಮ್ಗಳಿಗೆ ಕಮಿಷನರ್ ಏನು ಬೇಕು, DCPಗಳು ಏನು ಬೇಕು, IPSಗಳು ಏನು ಬೇಕು, ನಿಮಗೆ ಗಾಡಿಗಳು ಯಾಕೆ ಕೊಡಬೇಕು, ನಿಮಗೆ ಮನೆಗಳಿಗೆ ಯಾಕೆ ಕೊಡಬೇಕು, ನಿಮಗೆ 3 ಲಕ್ಷ 4 ಲಕ್ಷ ಸಂಬಳ ಕೊಟ್ಟು ನಿಮ್ಗೆ ಯಾಕೆ ನಾವು ಸಾಕಬೇಕು ಅಂತ ಈ ಮೂಲಕ ಕೇಳುತ್ತಾ ಐ ಥಿಂಕ್ ಇಟ್ಸ್ ಬೆಟರ್ ವಿ ರಿಮೂವ್ ದಿಸ್ ಪೊಲೀಸ್ ಸಿಸ್ಟಮ್ ಇಟ್ ಸೆಲ್ಫ್ ಅಂತ ಹೇಳುತ್ತಾ ನಾಚಿಕೆ ಆಗುತ್ತೆ. ನಿಜವಾಗ್ಲೂ ಇದೊಂದು ನಾಚಿಕೆಗೇಡಿನ ಸಂಗತಿ. ತನಿಷ್ಕಾ ಅನ್ನೋ ಹೆಣ್ಣು ಮಗಳು 2 ತಿಂಗಳಾದರೂ ಕೂಡ ವಿಧಾನಪುರ ಪೊಲೀಸರು ಟೈಮ್ ಪಾಸ್ ಪೊಲೀಸರು ಕಾಲ ಮೇಲೆ ಕಾಲು ಹಾಕ್ಕೊಂಡು ನೀವುಗಳು ಅಲ್ಲಿ ಫುಟ್ಪಾತಲ್ಲಿ ಹೋಗೋದು, ವಸೂಲಿ ಮಾಡೋದು, ಅಲ್ಲಿ ಹೋಗೋದು ವಸೂಲಿ ಮಾಡೋದು, ಭ್ರಷ್ಟಾಚಾರದಲ್ಲದೆ ಮುಳುಗೋಗಿರೋಂಥ ನಿಮ್ಮ ಪೊಲೀಸವ್ರಿಗೆ ನಿಜವಾಗ್ಲೂ ನಿಮಗೆ ನಾಚಿಕೆ ಗಿಚ್ಕೆ ಇಲ್ವಾ? ಒಂದು ಹೆಣ್ಣು ಮಗಳನ್ನ ತನಿಖೆ ಮಾಡೋಕ್ಕಾಗಲ್ಲ ಅಂತಂದರೆ ಕರ್ನಾಟಕದ CM ಅವರು SIT ರಚನೆ ಮಾಡಬೇಕು. ಯು ಶುಡ್ ಫೈಂಡ್ ಔಟ್ ಈ ರೀತಿಯ ಎಷ್ಟೋ ಕೇಸುಗಳನ್ನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲ್ಲ ಅಂತೆ ಪೊಲೀಸರು. ಏನಕ್ಕೆ ಅಂತಂದರೆ ಟ್ರಾಫಿಕಿಂಗು ಜನರ ಗಮನಕ್ಕೆ ಬರುತ್ತೆ ಅಂತ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ತುಂಬ ಸೀರಿಯಸ್ ಆಗಿ ತಗೊಬೇಕು. ವಿ ಹ್ಯಾವ್ ಟು ಫೈಂಡ್ ಔಟ್ ತನಿಷ್ಕಾ ಎಲ್ಲಿದ್ದಾಳೆ. ವಿಧಾನಪುರದಲ್ಲಿ ನಾಪತ್ತೆ ಆದಂಥ 19 ವರ್ಷದ ಹೆಣ್ಣು ಮಗಳು ಎಲ್ಲಿದ್ದಾಳೆ? ವಿಧಾನಪುರ ಪೊಲೀಸರು ನಮ್ಮನ್ನೇ ಹುಡುಕೊಡಿ ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತಾ ಇದ್ದಾರೆ? ಹಾಗೆ ಕೊಡಂಗಿದ್ರೆ ಇವ್ರುಗಳಿಗೆ ಯಾಕೆ ನಾವು ಸಂಬಳ ಕೊಡಬೇಕು? ಇವ್ರುಗಳನ್ನ ಯಾಕೆ ಕಿತ್ತಾಕಬಾರ್ದು? 1 ಲಕ್ಷ ಪೊಲೀಸ್ ಫೋರ್ಸು ಭ್ರಷ್ಟಾಚಾರ ಮಾಡಿಕೊಂಡು ಸುಳ್ಳು ಕೇಸ್ ಹಾಕ್ಕೊಂಡು ಲೂಟಿ ಮಾಡಿಕೊಂಡು ಜೀವನ ಮಾಡೋಂಗಿದ್ರೆ ನಮಗೆ ಪೊಲೀಸ್ ಫೋರ್ಸ್ ಅವಶ್ಯಕತೆ ಇದೆಯಾ? ದಯಮಾಡಿ ಕಮೆಂಟ್ ಮಾಡಿ ಅಂತ ಈ ಮೂಲಕ ಹೇಳ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ಸ್ ನ್ಯೂಸ್ ಚಾನಲ್ ನಿಷ್ಠುರವಾಗಿ ಮಾತಾಡ್ತೀವಿ. ವಿ ಡೋಂಟ್ ಕೇರ್. ಥ್ಯಾಂಕ್ಸ್ ಅ ಲಾಟ್.